ಆ ಕರಾಳ ದಿನಗಳು, ಕಾರ್ಗತ್ತಲು, ಕಾರ್ಮೋಡ, ಎಲ್ಲೆಲ್ಲೂ ಭಯ, ಅಂಜಿಕೆ, ನೋವು, ಯಾತನೆ, ಸಾವು ಹೀಗೆಲ್ಲ ಇರುವಾಗ ವಿಶೇಷವಾಗಿ ಇಂದು ಈ ಸಮಯದಲ್ಲಿ ನಮಗೋಸ್ಕರ ರಕ್ಷಕ ಉದಯಿಸಿದರು. ಆ ರಕ್ಷಕರೇ ಪ್ರಭು ಯೇಸು. ಹೌದು, ನಮ್ಮನ್ನು ನೋವಿನಿಂದ, ಪಾಪದಿಂದ, ಯಾತನೆಯಿಂದ, ಸಾವಿನಿಂದ, ಕತ್ತಲಿನಿಂದ ಮುಕ್ತಿ ನೀಡಲು ಬಂದಂಥ ಏಕೈಕ ರಕ್ಷಕ ಪ್ರಭು ಕ್ರಿಸ್ತ. ಬನ್ನಿ ನಾವೆಲ್ಲರೂ ಬರಮಾಡಿಕೊಳ್ಳೋಣ. ಆತ್ಮೀಯರೇ, ಈ ಗೊಂದಲ, ಕಾರ್ಗತ್ತಲು ನಡುವೆ ಈ ಕ್ರಿಸ್ಮಸ್ ಆಚರಣೆ ಅಗತ್ಯವೇ? ಏಕೆ ಈ ಕ್ರಿಸ್ಮಸ್? ಯಾರಿಗಾಗಿ? ಕ್ರಿಸ್ತ. ಬನ್ನಿ ಒಮ್ಮೆ ನೋಡೋಣ. ಕ್ರಿಸ್ಮಸ್ ಅಂದರೆ ಒಂದು ಸಂತೋಷ, ಒಂದು ಸಡಗರ. ಅಜ್ಞಾನದಿಂದ ಜ್ಞಾನದ ಕಡೆ, ಕತ್ತಲಿಂದ ಬೆಳಕು ಕಡೆ. 25ನೇ ತಾರೀಕು ಡಿಸೆಂಬರೇ ಕ್ರಿಸ್ತ ಹುಟ್ಟದ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಆದರೆ ಬಳಲಿ ಬೆಂಡಾಗಿ ಬತ್ತೋಗಿದ್ದಂಥ ಒಂದು ಜನತೆಗೆ, ಒಂದು ಸಮಾಜಕ್ಕೆ ಅವನು ಕೊಟ್ಟಂಥ ಕೊಡುಗೆ, ಅವನು ಕೊಟ್ಟಂಥ ಸಂತೋಷ ಅಪಾರ. ಅದರ ನೆನಪೇ ಈ ಕ್ರಿಸ್ಮಸ್ ಅಷ್ಟೇ. 2000 ವರ್ಷ ಮುಂಚೆ ಗೋದ್ಲಲ್ಲಿ ಹುಟ್ಟಿದ್ರು. ನಾವು ಅದನ್ನು ಕ್ರಿಸ್ಮಸ್ ಆಗಿ ಆಚರಿಸಿದಾಗೆ ಮತ್ತೆ ಗೋದ್ಲಿಗಳನ್ನ ಕಟ್ತಾ ಇರ್ತೀವಿ. ಅದೇ ನಮಗೆ ದೊಡ್ಡ ಕ್ರಿಸ್ಮಸ್. ಯೇಸು ಕ್ರಿಸ್ತರು ಕತ್ತಲಿನಿಂದ ಬೆಳಕಿನ ಕಡೆಗೆ ಹಾಗೂ ಬಡವರಿಗೆ ಭರವಸೆ ನೀಡಲು ಈ ಭೂಮಿಯಲ್ಲಿ ಜನಿಸಿದರು. ವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ, ದೇವರ ಪ್ರೀತಿಯ ತಿಳಿಸಿದ, ಜನತೆಗೆ ಪ್ರಾರ್ಥನೆ ಕಲಿಸಿದ, ಬಹಿಷ್ಕೃತರನ್ನು ಸ್ವಾಗತಿಸಿ ದೀನ ದಲಿತರ ಪ್ರೀತಿಸಿದ, ಬಿರುಗಾಳಿಯನ್ನು ಅಡಗಿಸಿದ, ಅನ್ಯಾಯವನ್ನು ಖಂಡಿಸಿದ, ಮತಾಂಧರನ್ನು ದಂಡಿಸಿದ, ಶತ್ರುಗಳನ್ನು ಕ್ಷಮಿಸಿದ, ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ. ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಕ್ರೈಸ್ತ ಭಕ್ತಾದಿಗಳೇ, ಗೆಳೆಯರೇ, ದಿವ್ಯವಾಣಿ ಮನುಷ್ಯರಾದರು. ಹೌದು ಪ್ರಿಯರೇ, ಪ್ರಭು ಯೇಸು ನಿರ್ಗತಿಕರಿಗಾಗಿ, ನಿರಾಶ್ರಿತರಿಗಾಗಿ, ಬಡವರಿಗಾಗಿ, ವಿಧವೆಯರಿಗಾಗಿ, ಎಲ್ಲಾ ಜನರಿಗಾಗಿ ಜನಿಸಿದರು. ಅಂತೆಯೇ ನಮ್ಮೊಳಗೆ ವಾಸ ಮಾಡಿದರು. ಅವರ ಮಹಿಮೆಯನ್ನು ನಾವು ಅನುಭವಿಸುತ್ತಿದ್ದೇವೆ. ಹೌದು, ಇಂದು ಪ್ರಭು ಯೇಸು ಸಾಂತ್ವನವಾಗಿ ಕರಾಳ ಜೀವದಲ್ಲಿದ್ದ, ಅಜ್ಞಾನದಲ್ಲಿದ್ದ, ಎಲ್ಲವನ್ನು ಕಳೆದುಕೊಂಡಿದ್ದ, ಬೆಂದಂತ ನೊಂದಂತ ಮನಗಳಿಗೆ ಆಶಾ ಕಿರಣವಾಗಿ, ಭರವಸೆಯ ಚಿಹ್ನೆಯಾಗಿ ಪ್ರಭು ಬಂದರು. ಅದೇ ಇಂದು ನಿಜವಾದ ಈ ಕ್ರಿಸ್ತೋತ್ಸವ ಅಥವಾ ಜನನೋತ್ಸವ ಪ್ರಭು ಯೇಸುವಿನದ್ದು. ಆದ್ದರಿಂದ ಇಂದು ನಾವೆಲ್ಲರೂ ಹರ್ಷಿಸೋಣ, ನಾವು ಸಾಂತ್ವನವಾಗೋಣ, ದೀವಿಗೆ ಆಗೋಣ, ಭರವಸೆಯ ಕಿರಣಗಳಾಗೋಣ. ಬನ್ನಿ, ಪ್ರಭು ಯೇಸು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.